ಒಳ್ಳೆ ಬಾಡಿ ವಿತ್ DRLs, ರಿಮೋಟ್ ಸ್ಟಾರ್ಟ್ ವಿತ್ ಆಂಟಿ ಥೆಫ್ಟ್, ಕ್ರೂಸ್ ಕಂಟ್ರೋಲ್, ಮೊಬೈಲ್ ಚಾರ್ಜಿಂಗ್, ಒಳ್ಳೆ ಲೆಗ್ ಸ್ಪೇಸ್, ಒಳ್ಳೆ ಬೂಟ್ ಸ್ಪೇಸ್, ಪುಷ್ ಬಟನ್ ಫುಟ್ ರೆಸ್ಟ್, ಕಿಡ್ಸ್ಗೋಸ್ಕರ ಬ್ಯಾಕ್ ರೆಸ್ಟ್, ಫುಲ್ ಸ್ಟಾಕ್ ಇದೆ ಅಂಡ್ ಇಡೀ ಕರ್ನಾಟಕದಾದ್ಯಂತ ಡೆಲಿವರಿ ಇದೆ. ವೇಣು ಮೋಟಾರ್ಸ್ ಅವರು ಕರ್ನಾಟಕದಾದ್ಯಂತ ಡೀಲರ್ಶಿಪ್ ಕೂಡ ಕೊಡ್ತಾರೆ. ಮ್ಯಾನುಫ್ಯಾಕ್ಚರಿಂಗ್, ಓನ್ ಸ್ಪೇರ್ಸ್ ಇದೆ. ಪ್ರತಿಯೊಂದು ಸ್ಪೇರು, ಪ್ರತಿ ಸರ್ವಿಸ್ ಸಿಗುತ್ತೆ. ಯಾವ ಮಾಡೆಲ್ ನೋಡ್ತಾ ಇದ್ದೇವೆ ನಾವು ಇವಾಗ? ಥಂಡರ್ ಅಂತ. ಇದು ಥಂಡರ್ ಸರ್. ಇದು ರಿಜಿಸ್ಟರ್ಡ್, ನಾನ್ ರಿಜಿಸ್ಟರ್ಡ್? ನಾನ್ ರಿಜಿಸ್ಟರ್ಡ್. ಸರ್, ಎಷ್ಟು ಮೈಲೇಜ್ ಕೊಡ್ತಾ ಇದೆ ನಮಗೆ? ರೇಂಜ್ ಎರಡು ಟೈಪ್ಸ್ ಇದೆ. ಒಂದು 55 ಕಿಲೋಮೀಟರ್ಸ್ ಮೈಲೇಜ್ ಬರ್ತಾ ಇದೆ. 55. ಇನ್ನೊಂದು 65 ಕಿಲೋಮೀಟರ್ಸ್. ಇದು ಟ್ರೂ ರೇಂಜ್. ಮತ್ತೆ ಐಕ್ಯಾಟ್ ಅದೆಲ್ಲ ಇಲ್ಲ. ಟ್ರೂ ರೇಂಜ್ ಕಸ್ಟಮರ್ಗೆ 55 ಒಂದು, 65 ಒಂದು ಮೈಲೇಜ್ ಬರ್ತಾ ಇದೆ. 65 ಒಂದು, 55 ಒಂದು. ಬ್ಯಾಟರಿ ಎಷ್ಟು AH ಬರ್ತಾ ಇದೆ? ಒಂದು 48 ವೋಲ್ಟ್ಸ್ 30 AH ಒಂದು, ಇನ್ನೊಂದು 60 ವೋಲ್ಟ್ಸ್ 30 AH ಒಂದು. ಎರಡು ಆಪ್ಷನ್ಸ್ ಇದೆ ಕಸ್ಟಮರ್ಗೆ. ಸೂಪರ್ ಅಂತ ಹೇಳ್ಬೋದು. ಸೊ ಇವಾಗ ವೀಕ್ಷಕರೇ, ನಿಮ್ಗೊಂದು ಓವರ್ ಆಲ್ ವ್ಯೂ ಕೊಟ್ಬಿಡ್ತೀನಿ ನಾನು ನಿಮಗೆ. ಸರ್, ಗಾಡಿ ಆನ್ ಮಾಡಿ. ಸೊ ಇದು DRLs ಅಲ್ವಾ? ಆಲ್ವೇಸ್ ಇದು ರನ್ನಿಂಗ್ ಅಲ್ಲಿ ಇರುತ್ತೆ. ಅಂಡ್ ಇದು ಬಂದ್ಬಿಟ್ಟು ಹೆಡ್ ಲೈಟ್ ಎಲ್ಲ LED ಅಲ್ವಾ ಸರ್? ಇದು ಕಂಪ್ಲೀಟ್. ಓಕೆ. ಸೊ ಒಂದ್ ಕಡೆಯಿಂದ ಆಕ್ಚುಲಿ ಎಕ್ಸ್ಪ್ಲೈನ್ ಮಾಡ್ಬಿಡೋಣ. ಫಸ್ಟ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳಿ ಸರ್ ನಮಗೆ. ಯಾವ ರೀತಿ ಇರುತ್ತೆ ಬಿಲ್ಡ್ ಕ್ವಾಲಿಟಿ? ಇದು ಬಿಲ್ಡ್ ಕ್ವಾಲಿಟಿ ಆಲ್ಮೋಸ್ಟ್ ನಾವು ಥಿಕ್ನೆಸ್ ತುಂಬಾ ಜಾಸ್ತಿ ಕೊಡ್ತಾ ಇದೀವಿ. ಇದರ ಹತ್ರ ಯೂಸ್ ಮಾಡಿರೋ ಮಟೀರಿಯಲ್ ಎಲ್ಲ ಚೆನ್ನಾಗಿ ಚೆನ್ನಾಗಿರುತ್ತೆ. ಮೊದಲೇ ಇದು ಯೂಸ್ ಮಾಡ್ತಾ ಇದೀವಿ. ಇವಾಗ ಕಸ್ಟಮರ್ ಸ್ವಲ್ಪ ಜನ ಕೇಳ್ತಾ ಇದಾರೆ, ಸರ್ ನಮ್ಗೆ ಸ್ವಲ್ಪ ಏನಂತಾರೆ ಕಿಡ್ಸ್ಗೆ ಹಿಡ್ಕೋಬೇಕು ಬೇಕಂತ ಹೇಳಿದ ಮೇಲೆ ಇವಾಗ ಅಪ್ಡೇಟ್ ಮಾಡಿದೀವಿ. ಅಪ್ಗ್ರೇಡ್ ಮಾಡಿದ್ವಿ. ತೋರ್ಸೋಣ ಬನ್ನಿ. ಇದು ನೋಡ್ರಿ ನೀವು, ಹಿಂಗ ಬರ್ತಾ ಇದೆ ಇವಾಗ. ಹೈಟ್? ಹೌದು, ಹೈಟ್ ಮೆಟಲ್ ಅಲ್ಲಿ. ಸೊ ಕಿಡ್ಸ್ಗೂ ಕೂಡ ಹೆಲ್ಪ್ ಆಗ್ಲಿ ಅಂತ ಅಲ್ವಾ? ಕಿಡ್ಸ್ ಓಲ್ಡ್ ಏಜ್ ಅವ್ರು ಇದ್ರೆ ಹೆಲ್ಪ್ ಆಗ್ಲಿ ಅಂತ ಈ ತರ ಮಾಡ್ತಾ ಇದ್ವಿ. ಇವಾಗ ಆ ತರ ಕೊಡ್ತಾ ಇಲ್ಲ. ಹೌದು. ಅದು ಮೇನ್ ಆಗಿ ಇಬ್ರು ಕಂಫರ್ಟೇಬಲ್ ಆಗಿ ಕುತ್ಕೋಬಹುದಲ್ವಾ ಸರ್ ಇದ್ರ? ಓಕೆ. ಅಂಡ್ ಲೆಗ್ ಸ್ಪೇಸ್ ತುಂಬಾ ಚೆನ್ನಾಗಿದೆ ಸರ್. ಕುತ್ಕೊಳ್ಳಿ ಒಂದ್ಸರಿ ತೋರಿಸ್ಬಿಡೋಣ ಲೆಗ್ ಸ್ಪೇಸ್ ಯಾವ ತರ ಬರುತ್ತೆ ಅಂತ. ಸೊ ನೋಡಿ ವೀಕ್ಷಕರೇ, ಕಂಪ್ಲೀಟ್ ಲೆಗ್ ಸ್ಪೇಸ್ ಬರುತ್ತೆ ಸರ್. ಒಂದು ಸಿಲಿಂಡರ್ ವಾಟರ್ ಬಾಟಲ್ ಎಲ್ಲ ಇಟ್ಕೋಬಹುದಲ್ಲ ಕ್ಲೀನ್ ಆಗಿ? ಇವಾಗ ಕಿರಾಣಾ ಸ್ಟೋರ್ ಅವರು ಎಲ್ಲ ಏನಂತಾರದು ಸಾಮಾನು ಸಿಲಿಂಡರ್ ವಾಟರ್ ಇನ್ನೊಂದು ಆರಾಮಲ್ಲಿ ಇಲ್ಲಿ ಸೆಟ್ ಮಾಡ್ಕೋಬಹುದು. ಓಕೆ. ಅಂಡ್ ಬೂಟ್ ಸ್ಪೇಸ್ ತೋರಿಸಿ ಸರ್, ಯಾವ್ದು ಎಷ್ಟಿದೆ ಅಂತ. ಇದು ಬೂಟ್ ಸ್ಪೇಸ್. ಓಕೆ. ಸೊ ಆರಾಮಾಗಿ ಒಂದು ಹೆಲ್ಮೆಟ್ ಹಾಕೋಬಹುದು ಇದ್ರೊಳಗೆ ಅಲ್ವಾ? ಅಂಡ್ ಏನಾದ್ರು ಸಾಮಾನು ಗ್ರೋಸರೀಸ್ ಎಲ್ಲ ನೀಟಾಗಿ ಇಟ್ಕೋಬಹುದು. ಓಕೆ. ಸೊ ವೀಕ್ಷಕರೇ, ಬೂಟ್ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಂಡ್ ಇಲ್ಲೂ ಕೂಡ ಅಷ್ಟೇ ಮೊಬೈಲ್ ಇನ್ನೊಂದು ಇಲ್ಲಿ ಮೊಬೈಲ್ ಚಾರ್ಜಿಂಗ್ ಆಪ್ಷನ್ ಇದೆ. USB. ಹೌದು, USB ಮೊಬೈಲ್ ಚಾರ್ಜಿಂಗ್ ಇಟ್ಕೋಬಹುದು. ಇಲ್ಲಿ ಟ್ರಾಫಿಕ್ ಅಲ್ಲಿ ಮೊಬೈಲ್ ಇಲ್ಲಿ ಅಲ್ಲೇ ಹಾಕೋಬಹುದು ಅಂತ ಹೇಳ್ತೀರಾ. ಇನ್ನೊಂದು ಇದು ಬ್ಯಾಗ್ ಇಲ್ಲಿ ನೋಡ್ರಿ. ಕಂಟ್ರೋಲ್ ಬಗ್ಗೆ ಹೇಳಿ. ಗಾಡಿ ಆನ್ ಆಗಿದ ತಕ್ಷಣ ಪಾರ್ಕಿಂಗ್ ಅಲ್ಲಿ ಇರುತ್ತದೆ. ಯಾಕಂದ್ರೆ ಸ್ವಲ್ಪ ಜನ ಇದು ಸೌಂಡ್ ಏನೋ ಬರಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತಾರೆ ಅಂತ ಪಾರ್ಕಿಂಗ್ ಮೋಡ್ ಆಪ್ಷನ್ ನಾವು ಇಟ್ಟಿದೀವಿ. ಓಕೆ. ಯಾವಾಗೈತೆ ನೀವು ಕೀ ಆನ್ ಮಾಡಿ ಇಲ್ಲಿ ಪಾರ್ಕಿಂಗ್ ಮೋಡ್ ಬಟನ್ ಪ್ರೆಸ್ ಮಾಡಿದ ಮೇಲೆ ಇದು ಹೋಗುತ್ತೆ, ರೆಡಿ ಆಗುತ್ತೆ. ಇವಾಗ ರನ್ ಆಗುತ್ತೆ. ಓ, ಈ ತರ ರನ್ ಆಗುತ್ತೆ ಇದು. ಇನ್ನೊಂದು ಸ್ವಲ್ಪ ಟ್ರಾಫಿಕ್ ಅಲ್ಲಿ ಇನ್ನೊಂದು ಏನೋ ಕಸ್ಟಮರ್ಗೆ ಸ್ವಲ್ಪ ಅವ್ರಿಗೆ ಇದನ್ನ ಇರ್ಬೇಕಂತ ಕ್ರೂಸ್ ಮೋಡ್. ಇದು ಬಟನ್ ಐತಲ್ಲ, ಇದು ಕ್ರೂಸ್ ಮೋಡ್. ಪ್ರೆಸ್ ಮಾಡಿದ್ವಿ ಕ್ರೂಸ್ ಮೋಡ್ ಕೊಡ್ಬೇಕಾಗೇ ಇಲ್ಲ. ಸೊ ವೀಕ್ಷಕರೇ ನೋಡಿ, ರನ್ ಆಗ್ತಾ ಇದೆ. ಸೊ ಆಟೋ ರನ್ ಆಗುತ್ತೆ. ರನ್ ಆಗುತ್ತೆ. ಸೊ ಹೈವೇದಲ್ಲೆಲ್ಲ ಆರಾಮಾಗಿ ಹೋಗ್ಬೋದು. ಇನ್ನೊಂದು ಬ್ಯಾಡ್ ಅನ್ನೋ ಟೈಮಲ್ಲಿ ಕ್ರೂಸ್ ಮೋಡ್ ಆಫ್ ಆಗುತ್ತೆ. ಮುಗೀತು ಅಷ್ಟೇ ಅಲ್ವಾ ಇದು? ಇನ್ನೊಂದು ರಿವರ್ಸ್. ಸ್ವಲ್ಪ ಏನಾನ ಅಪ್ಸ್ ಅಂಡ್ ಡೌನ್ ಅಲ್ಲಿ ಅನ್ನೊಂದು ಏನಂತ ಗುಂತಲ್ ಲೇಡೀಸ್ಗೆ ರಿವರ್ಸ್ ಈ ಬಟನ್ ಎಲ್ಲಿದೆ? ಇಲ್ಲಿದೆ. ಓಕೆ. ರಿವರ್ಸ್ ಬಟನ್ ಪ್ರೆಸ್ ಮಾಡಿ ಇಲ್ಲಿ ನೋಡ್ರಿ, ಇಲ್ಲೇನು ರಿವರ್ಸ್ ತೋರ್ತಾ ಇದೆ, ಆರ್ ಅಂತ ಬರ್ತಾ ಇದೆ. ಇನ್ನೊಂದು ನಾವು ಕಂಪ್ಲೀಟ್ ಥ್ರೋಟಲ್ ಕೊಟ್ಟಿದೀವಿ, ಕಂಪ್ಲೀಟ್ ಇನ್ನೇನು ಇಲ್ಲ. ಇಲ್ಲಿ 9 ಕಿಲೋಮೀಟರ್ ಸ್ಪೀಡ್ ಮಾತ್ರ ಅಲ್ವಾ ಇದು? ಸೊ ವೀಕ್ಷಕರೇ ನೋಡಿ, ರಿವರ್ಸ್ ಹೋಗ್ತಾ ಇದೆ ಇಲ್ಲಿ. ಸೊ ಇದು ರಿವರ್ಸ್ ಹೋಗುತ್ತೆ. ಓಕೆ. ಸೊ ರಿವರ್ಸ್ ತಗೊಳಕ್ ಚೆನ್ನಾಗಿರುತ್ತೆ. ಇದೊಂದು ಆಪ್ಷನ್. ಸರಿ. ಎಲ್ಲ ಕಸ್ಟಮರ್ಗೆ ಏನೇನು ಬೇಕು ಏನೋ
ಆ್ಯಕ್ಚುಲಿ ಆಲ್ಮೋಸ್ಟ್ ಗಾಡಿ ಅಂದರೆ ಇದು ಇಷ್ಟು ಸಾಕು ನನಗೆ ಅನ್ಕೊಂತಾ ಇದ್ದೇನೆ. ಯಾಕಂದರೆ ಮೊಬೈಲ್ ಚಾರ್ಜಿಂಗ್ ಆಪ್ಷನ್ ಇದೆ, ರಿವರ್ಸ್ ಗೇರ್ ಇದೆ, ಕ್ರೂಸ್ ಮೋಡ್ ಇದೆ, ಕಂಪ್ಲೀಟ್ ಏನೇನು ಇರಬೇಕು ಎಲ್ಲ ಇದೆ, ಪಾರ್ಕಿಂಗ್ ಮೋಡ್ ಇದೆ, ಎಲ್ಲ ಫೀಚರ್ಸ್ ಕೊಡ್ತಾ ಇದ್ದೀನಿ. ಆಂಟಿ ಥೆಫ್ಟ್ ಇದೆಯಾ ಇದರಲ್ಲಿ? ಆ್ಯಂಟಿ ಥೆಫ್ಟ್ ಬಿಟ್ಟಿದ್ದೀನಿ. ಇದು ಆ್ಯಂಟಿ ಥೆಫ್ಟ್ ಅಲಾರ್ಮ್ಸ್ ರಿಮೋಟ್ ಎಲ್ಲ ಇದೆ. ಕಸ್ಟಮರ್ಗೆ ಏನೇನು ಬೇಕು ಅದೆಲ್ಲ ಕೊಟ್ಟಿದ್ದೀವಿ. ಇನ್ನೊಂದು ಪ್ರೈಸ್ ಕಡಿಮೆ, ಇಷ್ಟವರೆಗೆ ನೀವು ಹೇಳಿದ್ರಲ್ಲ ಪ್ರೈಸ್ ಕಡಿಮೆ ಕೊಡ್ತಾ ಇದ್ದಾರೆ, ಏನೋ ಕಾಂಪ್ರಮೈಸ್ ಆಗಿದೆ ಅಂತ. ಫೀಚರ್ಸ್ ನಿಂದ ಕ್ವಾಲಿಟಿವರೆಗೂ ಏನು ಇಷ್ಟವರೆಗೆ ನಾನು ಏನು ಕಾಂಪ್ರಮೈಸ್ ಆಗಿಲ್ಲ. ಯಾಕಂದ್ರೆ ನಾನು ಲಾಂಗ್ ಟರ್ಮ್ ಅಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕು ಎಲ್ಲ 2018-19 ಅಲ್ಲಿ ಮಾಡಿಬಿಡಿದ್ದೀನಿ. ಎಕ್ಸಾಂಪಲ್ ಡೀಲರ್ ಸ್ಟೇಜ್ ಅಲ್ಲಿ ಇದ್ದ ಟೈಮಲ್ಲಿ ಮಡ್ಗಾಡ್ ಹೋಗಿದ ಮೇಲೆ ಕಸ್ಟಮರ್ ಕನ್ನ ಮುಂದೆ ನಮ್ಗೆ ಏನಂದ್ರೆ ತುಂಬಾ ಟೆನ್ಷನ್ ತಗೊಂತಾ ಇದ್ದೀನಿ. ಯಾಕಂದ್ರೆ ಕಂಪನಿ ಅವ್ರು ಕೊಡ್ತಾ ಇಲ್ಲ ಅವಾಗ. ಕಸ್ಟಮರ್ಗೆ ಏನು ಕೊಡಬೇಕು, ಅವರು ಬಂದ್ಬಿಟ್ಟು ಏನಪ್ಪ ನಿಮ್ಮ ಹತ್ರ ಏನಿಲ್ಲ ಅಂತ ಅವರು ಕ್ಲಾಸ್ ತಗೊಂತಾರೆ. ಅದು ಪ್ರೈಸ್ 350 rupees. ಆಫ್ಟರ್ 350 rupeesಗೆ ಎಲ್ಲ ಏನಂತಾರೋ ಅದು ಮಾತಾ ಎಲ್ಲ ಅನಿಪಿಸ್ಕೊಂಡು. ಸೊ ಅದಕ್ಕೆ ನಾವು ಎಲ್ಲ ಸ್ಪೇರ್ಸ್ ಇನ್ನೊಂದು ಎಲ್ಲ ಥಿಂಗ್ ಎವ್ರಿ ಪಾರ್ಟ್ಸ್ ಮೇಂಟೈನ್ ಮಾಡ್ತಾ ಇದೀವಿ. ಸ್ಪೇರ್ಸ್ ಅನ್ನು ಸರ್ವಿಸ್ಗೆ ಏನೂ ಪ್ರಾಬ್ಲಮ್ ಇರಲ್ಲ, ಏನು ತೊಂದರೆ ಇಲ್ಲ. ಎಲ್ಲ ಗುಡ್ ಕ್ವಾಲಿಟಿಯಲ್ಲಿ ಕೊಡ್ತಾ ಇದೀವಿ, ಗುಡ್ ಕ್ವಾಲಿಟಿ ಕೊಡ್ತಾ ಇದ್ದಾರೆ. ಸೊ ವೀಕ್ಷಕರೇ ನೋಡ್ಬೋದು, ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಕಲರ್ಸ್ ತುಂಬಾ ಚೆನ್ನಾಗಿದೆ. ಅಂಡ್ ಇದರಲ್ಲಿ ಯಾವ್ಯಾವ ಕಲರ್ಸ್ಗಳು ಅವೈಲೇಬಲ್ ಇದೆ ಸರ್? ಕಲರ್ಸ್ ನಿಮಗೆ ರೆಡ್, ಬನ್ನಿ ಇಲ್ಲೇ ತೋರಿಸ್ಬಿಡೋಣ. ಸೊ ಆಕ್ಚುಲಿ ಫಸ್ಟ್ ಬರೋದು ರೆಡ್. ಬಟ್ ಅದು ಹಿಂದ್ಗಡೆ ನೀವು ಡಿಫ್ರೆಂಟ್ ಆಗಿ ಚೇಂಜ್ ಮಾಡಿದ್ದೀರಲ್ವಾ? ಅದು ಹೌದು, ಗ್ರಾಬ್ ರೈಲ್ ಚೇಂಜ್ ಮಾಡಿದ್ದೀರಾ? ಹೌದು. ಅಂಡ್ ಸೆಕೆಂಡ್ ಬಂದ್ಬಿಟ್ಟು ಗ್ರೀನ್. ಓಕೆ, ಮೆಟಾಲಿಕ್ ಗ್ರೀನ್. ಇದು ತುಂಬಾ ಚೆನ್ನಾಗಿದೆ ಸರ್. 1, 2. ಥರ್ಡ್ ಬಂದು ಬ್ಲೂ, ಮೆಟಾಲಿಕ್ ಬ್ಲೂ. ಓಕೆ, ಸೊ ವೀಕ್ಷಕರೇ ರೆಡ್ ಸೂಪರ್ ಆಗಿದೆ, ಗ್ರೀನು ಸೂಪರ್ ಅಂತ ಹೇಳ್ತೀನಿ. ಸೊ ಇದು ಕೂಡ ಚೆನ್ನಾಗೇ ಇದೆ. ಸೊ ಇದ್ರ ನಂತರ ಬರ್ತಾ ಇರುವಂತದ್ದು ಸಿಲ್ವರ್ ಅಲ್ವಾ ಸರ್? ಇದು ಹೌದು. 1, 2, 3 ಇನ್ನೊಂದು 4 ಕಲರ್. ಮ್ಯಾಟ್ ಗ್ರೇನು ಇದೆ. ಏನ್ ಹೇಳಿ? ಮ್ಯಾಟ್ ಗ್ರೇ, ಮ್ಯಾಟ್ ಗ್ರೀನ್, ಮ್ಯಾಟ್ ಗ್ರೇ ಜಸ್ಟ್ ಲೈಕ್ ಬ್ಲಾಕ್ ಆ ತರ ಇರ್ತದೆ. ಅದೂ ಐತೆ, ಅದು ಆಪ್ಷನ್ ಇದೆ. ಸೊ ಟೋಟಲಿ 5 ಕಲರ್ಸ್ ಅವೈಲೇಬಲ್ ಇದೆ. ಸೊ ವೀಕ್ಷಕರೇ ನೋಡ್ಬೋದು 5 ಕಲರ್ಗಳು ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಸೊ ಇದು ಇದರ ಓವರ್ ಆಲ್ ಸ್ಪೆಸಿಫಿಕೇಶನ್. ಕರೆಕ್ಟ್ ಆಯ್ತು. ಸೊ ಇದು ಲೋಡಿಂಗ್ ಕೆಪಾಸಿಟಿ ಎಷ್ಟಿರುತ್ತೆ ಸರ್? ಇದು ಲೋಡಿಂಗ್ ಏನು ತೊಂದರೆ ಇಲ್ಲ ರೀ. ಬಟ್ ಯಾಕ ಜಾಸ್ತಿ ಎಲೆಕ್ಟ್ರಿಕ್ ವೆಹಿಕಲ್ ಅಂದ್ರೆ ಲೋಡ್ ಜಾಸ್ತಿ ಆಗಬೇಡ. ಇದೆಲ್ಲ ಯಾವುದು ವೆಹಿಕಲ್ ಅಣ್ಣ, ಇಲ್ಲಿ ಏನಾಗುತ್ತೆ ಅಂದ್ರೆ ಲೋಡ್ ಎಲ್ಲ ಹಾಕಿದ ಮೇಲೆ, ತುಂಬಾ ಹಾಕಿದ ಮೇಲೆ ಇದು ಎಲ್ಲ ಲೋಡ್ ಬ್ಯಾಟ್ರಿ ಮೇಲೆ ಹೋಗುತ್ತೆ. ಅವಾಗ ಬ್ಯಾಟ್ರಿ ಲೈಫ್ ಬರಲ್ಲ. ಅದ್ ಬಿಟ್ಬಿಡಿ. ಸೊ ಇದರಲ್ಲಿ ಇಬ್ರು ಆರಾಮಾಗಿ ಕಂಫರ್ಟ್ ಆಗಿ ರೈಡ್ ಮಾಡ್ಬೋದಾ? ಆರಾಮಲ್ಲಿ ಇನ್ನೂ ಸ್ವಲ್ಪ ವೆಯ್ಟ್ ಹಾಕೋಬಹುದು, ಆರಾಮಾಗಿ ಮಾಡ್ಬೋದು. ಓಕೆ. ಸೊ ಅದಾಯ್ತು. ಆಮೇಲೆ ಇನ್ನೊಂದು, ಇದನ್ನ ಫುಲ್ ಚಾರ್ಜ್ ಆಗೋದಕ್ಕೆ ಟೈಮ್ ಎಷ್ಟು ತಗೊಳುತ್ತೆ ಸರ್ ಇದು? ಜೀರೋನಿಂದ ಅಂದ್ರೆ 8 hours ತಗೊಂತಾ ಇದೆ. ಇನ್ನೂ ಫಾಸ್ಟ್ ಕೊಡಬಹುದು, ಬಟ್ ಬ್ಯಾಟ್ರಿ ಲೈಫ್ ಬರಲ್ಲ. ಅದಕ್ಕೆ ನಾವು 8 hours ಮಿನಿಮಮ್ ಕೊಡ್ತಾ ಇದೀವಿ. 8 hours ಕಂಪ್ಲೀಟ್ ಜೀರೋನಿಂದ 0 into 8 hours 100% ಆಗಿ 8 hours. ಸೊ ನೈಟ್ ಹಾಕ್ಬಿಟ್ರೆ ಬೆಟರ್ ಅಂತ ಹೇಳ್ತೀರಾ? ನೈಟ್ ಚಾರ್ಜ್ ಹಾಕ್ಬಿಟ್ರೆ ವೀಕ್ಷಕರೇ ಆರಾಮಾಗಿ ಮಾರ್ನಿಂಗ್ ಅಲ್ಲಿ ನಿಮ್ ಗಾಡಿ ರೆಡಿ ಆಗಿರುತ್ತೆ ಅಂತ ಹೇಳ್ಬೋದು. ಸೊ 55 ರೇಂಜ್ ಒಂದು ಸಿಗುತ್ತೆ, 65 ರೇಂಜ್ ಒಂದು, 2 ರೇಂಜಸ್ ಇದೆ. ಇನ್ನೇನು ಹಿಡನ್ ಚಾರ್ಜಸ್ ಏನು ಇರಲ್ಲ, ಮತ್ತೆ ಇನ್ನೊಂದು ಏನು ಇರಲ್ಲ. ಓನ್ಲಿ ಟ್ರಾನ್ಸ್ಪೋರ್ಟೇಷನ್ ಒಂದೇ ಇರ್ತದೆ. ಅದು ಟ್ರಾನ್ಸ್ಪೋರ್ಟ್ ಕಸ್ಟಮರ್ ಇಡಬೇಕು. ಮಾತಾಡೋಣ ಇರಿ, ಅದ್ರ ಬಗ್ಗೆ ಮಾತಾಡೋಣ. ಸೊ ಇದು ಬಿಟ್ರೆ ಇನ್ಯಾವ ಮಾಡೆಲ್ ಇದೆ ಸರ್ ನಿಮ್ಮ ಹತ್ರ? ವೆನ್ಯೂ ಬನ್ನಿ ತೋರ್ಸೋಣ ಸ್ವಲ್ಪ. ವೆನ್ಯೂ ಕಡೆನೂ ಕೂಡ ಸ್ವಲ್ಪ ತೋರಿಸ್ಬಿಡೋಣ. ಸೊ ಇದು ವೆನ್ಯೂ, ಇದು ವೆಸ್ಪಾ ಮಾಡಲ್ಲ ಸರ್? ಇದು ಹೌದು ರೀ, ಇದು ವೆಸ್ಪಾ ಮಾಡ್ತಾರ ಬರುತ್ತೆ ಅಲ್ವಾ ಇದು? ಓಕೆ. ಸೊ ಇದ್ರ ಬಗ್ಗೆ ಹೇಳಿ ಸರ್, ಏನು ಡಿಫ್ರೆನ್ಸ್ ಇದೆ ಇದರಲ್ಲಿ? ಸೇಮ್ ಎಲ್ಲ ಫೀಚರ್ಸ್ ಸೇಮ್ ಇರುತ್ತೆ, ಸ್ವಲ್ಪ ಪ್ರೀಮಿಯಂ. ಅದರ ಹತ್ರ ಪ್ರೀಮಿಯಂ ನೋಡಕ್ ಮಾತ್ರ ಪ್ರೀಮಿಯಂ. ಹೌದು. ಸೊ ಸ್ಪೆಸಿಫಿಕೇಶನ್ ಎಲ್ಲ ಸೇಮ್. ಓಕೆ. ಸೊ ವೀಕ್ಷಕರೇ ನೋಡ್ಬೋದು, ಇಲ್ಲಿ ನಿಮಗೆ DRL ಸಿಗ್ತಾ ಇರುವಂಥದ್ದು. ಸೊ ಇದು ಕಂಪ್ಲೀಟ್ ಆಗಿ ಬಾಡಿ ನೋಡ್ತಾ ಇರ್ಬೋದು ನೀವು. ಏನು ವೆಸ್ಪಾ ಬರುತ್ತೆ, ಸೊ ಆಲ್ಮೋಸ್ಟ್ ಸೇಮ್ ವೆಸ್ಪಾ ಮಾಡೆಲ್ ಇಲ್ಲಿ ಬರ್ತಾ ಇರುವಂಥದ್ದು. ಬೂಟ್ ಸ್ಪೇಸ್ ಅಲ್ವಾ ಸರ್ ಇದು? ಚೆನ್ನಾಗಿದೆ ಬೂಟ್ ಸ್ಪೇಸ್ ಇದ್ರದ್ದು. ಅಂಡ್ ಬ್ಯಾಕ್ ಕೂಡ ನೋಡ್ತಾ ಇರ್ಬೋದು, ಒಳ್ಳೆ ಮೆಟಾಲಿಕ್ ಇದು ಕೊಟ್ಟಿದ್ದೀರಾ ಗ್ರಾಬ್ ಹ್ಯಾಂಡಲ್ ಸರ್ ಇದಕ್ಕೆ. ಓಕೆ. ಸೊ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿಸಿ ಏನು ಸರ್ ಇದು ಆಕ್ಚುಲಿ ಅದು ಕಂಟ್ರೋಲರ್ ನಾವು ಯೂಸ್ ಮಾಡ್ತಾ ಇದ್ದೀವಿ. ಇದು ಕಂಟ್ರೋಲರ್. ಓಕೆ. ಲೆಫ್ಟ್ ಸೈಡ್ ಅಲ್ಲಿ ಓಕೆ. ಇದು ಅದು ಸ್ವಲ್ಪ ಜನ ಯೂಸ್ ಮಾಡ್ತಾ ಇದ್ದಾರೆ. ಇದು ಬೇರೆಯವರು ಯೂಸ್ ಮಾಡೋದು, ಇದು ನೀವು ಯೂಸ್ ಮಾಡ್ತಾ ಇರೋದು. ಇದ್ರ ಹತ್ರ ಏನಂದ್ರೆ ನೀವು ನೋಡ್ರಿ, ಕೇಬಲ್ಸ್ ಏನು ವಿಸಿಬಲ್ ಇಲ್ಲ. ಅವಾಗ ವಾಟರ್ ಲಾಗಿನ್ ಆಗಿ ಚಾನ್ಸೇ ಬರಲ್ಲ. ಕರೆಕ್ಟ್ ಆಗಿ ಹೇಳಿದ್ರೆ ಕಂಪ್ಲೇಂಟ್ ಇರಲ್ಲ ಅಂತ ಹೇಳ್ತೀರಲ್ಲ ಅಲ್ವಾ? ಸೊ ಇದು ಬಾಡಿ ಪಾರ್ಟ್ ಎಲ್ಲ ಒಳ್ಳೆ ಗುಡ್ ಕ್ವಾಲಿಟಿ ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ ಗುಡ್ ಕ್ವಾಲಿಟಿ ಅಲ್ವಾ? ಓಕೆ.
ಸೊ ಇನ್ನೇನು ಫೀಚರ್ ಬರುತ್ತೆ ಸರ್ ಅಡಿಷನಲ್ ಫೀಚರ್ಸ್? ಆ್ಯಕ್ಚುಲಿ ಬಿಫೋರ್ ಎವ್ರಿಬಡಿ ಏನೋ ಕೇಳ್ತಾ ಇದ್ದಾರೆ, ನಮಗೆ ಬ್ಯಾಕ್ ಸೈಡ್ ಕುತ್ಕೊಂಡಿದ್ದ ಅವರಿಗೆ ಕಾಲು ಹಿಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ. ಅವನ್ನ ಯೋಚನೆ ಮಾಡಿ ಇದು ನೋಡ್ರಿ ನೀವು, ಓ ಈ ತರ ಲಾಕ್ ಆಗುತ್ತೆ, ಲಾಕ್ ಆಗುತ್ತೆ. ಇದು ಪ್ರೆಸ್ ಮಾಡಿದ್ರೆ ಹೊರಗಡೆ ಬರುತ್ತೆ. ಒಳ್ಳೆ ಐಡಿಯಾ ಕೊಟ್ಟಿದ್ದೀರಾ ಸರ್, ಇದು ತುಂಬಾ ಚೆನ್ನಾಗಿದೆ. ಸೊ ವೀಕ್ಷಕರು ಹಿಂಗಿರುತ್ತೆ, ಜಸ್ಟ್ ಕಾಲಲ್ಲಿ ಈ ತರ ಪ್ರೆಸ್ ಮಾಡ್ಕೊಳ್ಳಿ, ನಿಮ್ಗೊಂದು ಫುಟ್ ರೆಸ್ಟ್ ಕರೆಕ್ಟ್ ಆಗಿ ಬರುತ್ತಲ್ವ ಸರ್? ಹೌದು, ಇನ್ನೊಂದು ಫುಟ್ ರೆಸ್ಟ್ ಬರ್ತದೆ, ಅದು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಬರ್ತಾ ಇದೆ, ಸಿಗುತ್ತೆ ಲೇಡೀಸ್ಗೆಲ್ಲ ಕುತ್ಕೊಳ್ಳೋದು. ಇದು 2 ಟೈಪ್ಸ್ ಗಾಡಿಗೆ ಕೊಡ್ತಾ ಇದೀವಿ, ಅವೈಲೇಬಲ್ ಇದೆ. ಓಕೆ. ಅಂಡ್ ವೀಕ್ಷಕರು ನೋಡಬಹುದು, ಒನ್ ಆಫ್ ದ ಸ್ಪೋರ್ಟಿಯಸ್ಟ್ ಮಾಡೆಲ್. ಇವನ್ ಮಿರರ್ಸ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಾ ಸರ್, ಇದು ಲುಕ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬೋದು. ಚೆನ್ನಾಗಿದೆ.